ಒಬ್ಬ ನಾರ್ಮಲ್ ವ್ಯಕ್ತಿಗೆ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂತ ಇಟ್ಕೊಳ್ಳಿ. ವಾಟ್ ಈಸ್ ದ ಫಸ್ಟ್ ಸೈನ್? ಈಗ ನನಗೆ ಆ ಎಕ್ಸ್‌ಪೀರಿಯನ್ಸ್ ಆಗಿದೆ ಅಥವಾ ಒಂದು ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದಾಗಿದೆ. ಅದನ್ನ ಕಂಡಿಡ್ಕೊಳ್ಳೋದಕ್ಕೆ ಒಂದು ಲಿಟ್ಮಸ್ ಟೆಸ್ಟ್ ಅಂತಾರಲ್ಲ, ಆ ಥರದ್ದು ಈಸಿ ವೇ ಏನು? ಇದು ತುಂಬಾ ಮುಖ್ಯ ಆಕ್ಚುಲಿ ಎಲ್ರಿಗೂ ಗೊತ್ತಿರಬೇಕಾದ ವಿಚಾರ. ಯಾಕಂದ್ರೆ ಇವಾಗ ಹೆಂಗಾಗೋಗಿದೆ ಅಂದ್ರೆ ನಮ್ಮ ಹಿತಶತ್ರುಗಳು ಮನೆಯಲ್ಲೇ ಇರ್ತಾರೆ. ಮನೆಯವ್ರ ಹ್ಮ್. ಮೇಲೇನೆ ಮಾಡಿಸ್ತಾರೆ ಪ್ರಯೋಗಗಳು. ಓಕೆ. ನಮಗ್ ಗೊತ್ತಾಗಲ್ಲ. ಹ್ಮ್. ಮೊದಲನೇ ಸಿಂಪ್ಟಮ್ ಏನಪ್ಪಾ ಅಂತಂದ್ರೆ ತುಂಬಾ ಡ್ರೈನ್ ಔಟ್ ಆಗುತ್ತೆ ನಮ್ಗೆ. ಹ್ಮ್. ಕಣ್ಣತ್ರ ಡಾರ್ಕ್ ಸರ್ಕಲ್ಸ್ ಬರೋದು, ಹ್ಮ್. ಸರಿಗ್ ನಿದ್ದೆ ಅಂಡ್ ತುಂಬಾ ಕೆಟ್ಟ ಕನ್ಸು. ಓಕೆ. ಯಾರೋ ಎಳ್ಕೊಂಡ್ ಹೋದಂಗೆ, ಕತ್ತರಿಸ್ದಂಗೆ, ಚೇಸ್ ಮಾಡ್ದಂಗೆ ಈ ತರ ಕನ್ಸುಗಳು ಸುಮಾರು ಬೀಳತ್ತೆ. ಹ್ಮ್. ಯಾರಾದ್ರೂ ಮಾಡ್ಸಿದ್ರೆ. ಹ್ಮ್. ನಿದ್ದೆ ಮಾಡುವಾಗ ಎಸ್ಪೆಷಲಿ. ಹ್ಮ್. ಅಂಡ್ ಅವ್ರಿಗೆ ಹೆಂಗಾಗ್ಬಿಟ್ಟಿರುತ್ತೆ ಅಂದ್ರೆ ದೇವ್ರ ಹತ್ರನೂ ಹೋಗೋದಕ್ಕೆ ಇಷ್ಟಪಡ್ತಿರಲ್ಲ. ಓಕೆ. ದೇವ್ರ ಪೂಜೆ ಅಂತೂ ಮಾಡೋದೇ ಇಲ್ಲ ಅವರು. ಹ್ಮ್. ಮನೆಯಲ್ಲಿ ದೀಪಗಳೇ ಉರಿಯಲ್ಲ. ಹ್ಮ್. ಹ್ಮ್. ಅದಕ್ಕೆ ನಾನೇನ್ ಹೇಳೋದು ಅಂದ್ರೆ ನಿಮ್ ಕುಲದೇವ್ರು ಯಾರಿರ್ತಾರೆ ಪ್ರತಿನಿತ್ಯ ಮನೆ ಅಂದಾಗ ದೀಪ ಧೂಪ ಹಾಕ್ಲೇಬೇಕು. ಓಕೆ. ಇದ್ ನಡೀತಾ ಇಲ್ಲ ಅಂತ ಅಂದ್ಕೊಳ್ಳಿ, ಕೆಟ್ಟ ಶಕ್ತಿಗಳು ಆರಾಮಾಗಿ ಪ್ರವೇಶ ಆಗುತ್ತೆ. ಹ್ಮ್. ಇನ್ನೊಂದೇನಪ್ಪ ಅಂದ್ರೆ ನಿಮ್ಮ ಮನೆ ಬಾಗ್ಲು ತುಂಬಾ ಪವರ್ಫುಲ್ ಆಗಿರ್ಬೇಕು. ಅದೇನಾದ್ರು ಲೈಕ್ ತುಂಬಾ ನೆಗೆಟಿವ್ ಎನರ್ಜಿ, ಚಪ್ಪಲಿ ಸ್ಟ್ಯಾಂಡ್ಗಳು ಅಲ್ಲಲ್ಲಲ್ಲೇ ಬಿಟ್ಟಿರ್ತಾರೆ, ಒರ್ಸಿರಲ್ಲ. ಅಂಡ್ ಒಂದು ಏನ್ ಹೇಳ್ತಾರೆ, ಒಂದು ಅರ್ಶಿನ ಕುಂಕುಮ ಹೊಸ್ತಿಲಿಗೆ ಹಾಕಿರಲ್ಲ. ಸೊ ಇದೆಲ್ಲ ಮಾಡದೇ ಇದ್ದಾಗ ಈ ಎನರ್ಜೀಸ್ ಎಂಟರ್ ಆಗೋದಕ್ಕೆ ಇನ್ನೂ ಸುಲಭ ಹ್ಮ್. ಆಗ್ಬಿಡುತ್ತೆ. ಹ್ಮ್. ಹ್ಮ್. ಒಬ್ಬ ಮನುಷ್ಯನ್ಗೆ ಎಲ್ಲ ಡೌನ್ಫಾಲ್ ಆಗುತ್ತೆ, ಹೆಲ್ತ್ ಹೋಗ್ತಾ ಇದೆ, ಒಂಥರ ಡಾರ್ಕ್ ಸರ್ಕಲ್ಸ್ ಬರ್ತಿದೆ, ಮನ್ಸಿಲ್ಲ ಏನು ಮಾಡೋಕ್ಕೂ. ಎಸ್ಪೆಷಲಿ ದೈವಕ್ಕೆ ರಿಲೇಟೆಡ್ ಹ್ಮ್. ಯಾವುದೇ ವರ್ಕ್ ಮಾಡೋಕ್ಕೂ ಅವ್ರಿಗೆ ಮನ್ಸಿರಲ್ಲ. ಆ್ಯಂಡ್ ತುಂಬ ಜಗಳಗಳು, ದಾರಿಲಿ ಸುಮ್ಮನೆ ನಡ್ಕೊಂಡು ಹೋದ್ರೆ ಕಾಲ್ಗಳು ಏಟಾಗೋದು, ಹ್ಮ್. ಹ್ಮ್. ರಕ್ತ ಬರೋದು. ಸೊ ಇದೆಲ್ಲ ನೆಗೆಟಿವ್ ಎನರ್ಜಿ ಒಂದು ಮನುಷ್ಯನಿಗೆ ಆವರಿಸ್ಕೊಂಡಿದೆ. ಬಟ್ ಅದ್ರ ಎಷ್ಟರ ಮಟ್ಟಿಗೆ ಪ್ರಭಾವ ಇರುತ್ತೆ ಅಂತಂದ್ರೆ ಕೆಲವೊಮ್ಮೆ ನೀವು ನೋಡ್ಬೋದು, ತುಂಬಾ ಲೈಕ್ ಡಾರ್ಕ್ ಸೈಡ್ ಈ ವಾಮಾಚಾರ ಅದೆಲ್ಲ ಮಾಡೋರಿಗೆ ತುಂಬಾ ಒಂದು ಬೆಡ್ ರಿಡನ್ಡೇ ಆಗ್ಬಿಟ್ಟಿರ್ತಾರೆ. ಹೇಳಕ್ಕೂ ಅವ್ರ ಕೈಲಿ ಶಕ್ತಿ ಇರೋದಿಲ್ಲ. ಸೊ ಈ ಥರ ಸಿಂಪ್ಟಮ್ಸ್ ಏನಾದರೂ ಇದ್ರೆ ಫಸ್ಟು ಒಂದು ಒಳ್ಳೆ ಗುರು ಅಥವಾ ಏನೋ ದಕ್ಷಿಣಾಚಾರ ಅಂತ ಹೇಳ್ತೀವಿ, ಅದನ್ನ ತೆಗೆಸ್ಕೋಬೇಕು. ಹ್ಮ್. ತಡೆ ಓಡಿಸೋದಾಗಿರ್ಬೋದು, ಅಥವಾ ಅದೇನು ಆಗಿದೆ ಅದಕ್ಕೆ ಒಂದು ಪರಿಷ್ಕಾರನ ಆದಷ್ಟು ಬೇಗ ಕಂಡುಕೊಳ್ಳೋದು ಬಹಳ ಉತ್ತಮ. ಹ್ಮ್. ಬಟ್ ಇಲ್ಲಿ ಮುಂಚೆ ಚಿಕ್ಕ ವಯಸ್ಸಿಂದಾನು ನಾವೆಲ್ಲರೂ ಕೇಳಿರ್ತೀವಿ. ಅಂದ್ರೆ ದೇವ್ರು ನಂಬಿದ್ರೆ ಸಾಕು, ದೇವ್ರಿದಾನೆ ಬಿಡು, ಕಾಯಕವೇ ಕೈಲಾಸ ಅಂತೆಲ್ಲ ಮಾತಾಡ್ತಿರ್ತೀವಿ. ಮನುಷ್ಯ ಅವನ ಕೆಲಸ ಅವನ ಪಾಡಿಗೆ ಅವ್ನು ಮಾಡ್ಕೊಂಡು ಹೋಗ್ತಾ ಇದ್ರು ಸಹಿಸಕ್ಕಾಗದೇ ಇರೋರು, ಅಥವಾ ನೀವು ಹೇಳ್ದಂಗೆ ಹಿತಶತ್ರುಗಳು, ಅಥವಾ ನಮಗೆ ಸಂಬಂಧನೇ ಇಲ್ಲದೆ ಇರೋ ವ್ಯಕ್ತಿಗಳು ಕೂಡ ಈ ಥರದ್ದು ಮಾಟ ಮಂತ್ರ ಮಾಡಿಸೋದ್ರಿಂದ ಒಂದು ಅವ್ರಿಗೆ ಏನು ಸಿಗುತ್ತೆ, ಅದು ಒಂದು ಪ್ಲೆಷರಾ, ಸ್ಯಾಟಿಸ್ಫ್ಯಾಕ್ಷನ್ನ, ಅಥವಾ ಇದರಿಂದ ಈ ವ್ಯಕ್ತಿಗೆ ಒಂದು ನೋವು ಉಂಟಾಗೋದ್ರಿಂದ ಇಲ್ಲ ತೊಂದರೆ ಉಂಟಾಗೋದ್ರಿಂದ ಅವ್ರಿಗಾಗೋ ಬೆನಿಫಿಟಾ? ಯೂಶಲಿ ಮೋಸ್ಟ್ ಆಫ್ ದ ಕೇಸಲ್ಲಿ ನೀವು ಏನೇ ನೋಡ್ತೀರಾ? ಮೋಸ್ಟ್ ಆಫ್ ದ ಕೇಸಸ್ ಹೇಳಬೇಕು ಅಂದರೆ ಅವರ ಒಂದು ಬೆಳವಣಿಗೆ ಹ್ಮ್. ಸಹಿಸಲ್ಲ ಜನ. ಓಕೆ. ನಾವು ಇನ್ನೂ ಇಲ್ಲೇ ಇದ್ದೀವಿ, ಇವ್ರು ಹ್ಮ್. ನೋಡಿದ್ರೆ ಇಷ್ಟು ಬೇಗ ಬೆಳೆದ್ಬಿಟ್ಟ. ಹ್ಮ್. ಆ್ಯಂಡ್ ಇದು ರಿಲೇಟಿವ್ಸ್ ಅಲ್ಲಿ ತುಂಬ ಆಗುತ್ತೆ. ಓಕೆ. ಅವ್ನು ಅಷ್ಟು ಚೆನ್ನಾಗಿ ಬೆಳೀತಾ ಇದ್ದಾನೆ, ನಮ್ಗೇನು ಆ ಪಾಲ್ ಸಿಗ್ತಿಲ್ವಲ್ಲ, ಜೆಲಸ್ ಹೊಟ್ಟೆ ಊರಿಗೆ ತುಂಬ ಜನ ಮಾಡಿಸೋರಿದ್ದಾರೆ. ಹ್ಮ್. ಈವನ್ ನನ್ನ ಕ್ಲೋಸ್ ಫ್ರೆಂಡ್ ಒಬ್ರಿದ್ರು, ಅವ್ರಿಗೂ ಸಹ ಇದೇ ಥರ ಒಂದು ಲವ್ ರಿಜೆಕ್ಟ್ ಮಾಡಿದ್ದಕ್ಕೆ ಹ್ಮ್. ಆ ಹುಡುಗಿ ಮಾಡಿಸಿರ್ತಕ್ಕಂಥದ್ದು. ಆ್ಯಂಡ್ ಓ. ಇವತ್ತಿನವರೆಗೂ ಅವ್ರ ಹೆಲ್ತ್ ಫ್ರಮ್ ಪಾಸ್ಟ್ 3 months ಸಫರ್ ಮಾಡ್ತಿದ್ದಾರೆ. ಹ್ಮ್. ಹ್ಮ್. ಸೊ ರೀಸೆಂಟಾಗಿ ಹೇಳಿ ಒಬ್ಬರು ತಾಂತ್ರಿಕನ ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ಅದನ್ನು ರಿಮೂವ್ ಮಾಡಿಸಿ ಅಂತ ನಾನು ಹೇಳಿದ್ದೆ. ಹ್ಮ್. ಸೊ ಇದು ಹೆಂಗಾಗುತ್ತೆ ಅಂದರೆ ಯಾವುದೇ ಒಂದು ಸಿಲ್ಲಿ ರೀಸನ್ಗೂ ಅವರು ಅದನ್ನು ಪ್ರಯೋಗಗಳನ್ನ ಮಾಡಿಸ್ತಾ ಇದ್ದಾರೆ. ಓಕೆ. ಬಹಳ ತಪ್ಪು ಇದು. ಯಾಕಂದರೆ ಏನೇ ಇದ್ರೂ ನೇರವಾಗಿ ಕೂತಿ ಮಾತಾಡಿ, ಅಥವಾ ಇವ್ರಿಗೆ ಆ ಪೊಟೆನ್ಷಿಯಲ್ ಇರುತ್ತೆ ಬಟ್ ಇವ್ರು ಕಂಡ್ಕೊಂಡಿರಲ್ಲ. ಸೊ ಹಾಗನ್ ಮಾತ್ರಕ್ಕೆ ಬೇರೆ ಹುಡುಗ ಬೆಳೆದಿದ್ದಾರೆ, ಅವರ ಸರ್ವನಾಶ ಆಗಬೇಕು ಅನ್ನೋ ಒಂದು ಇದಕ್ಕೂ ಮಾಡಿಸೋರು ಬಹಳಷ್ಟು ಜನ ಇದ್ದಾರೆ. ಓಕೆ. ಆ್ಯಂಡ್ ಇದು ತುಂಬ ದೂರ ವ್ಯಕ್ತಿಗಳು ಮಾಡಿಸಲ್ಲ, ಹ್ಮ್. ನಮ್ಮ ಹತ್ರದವರೇ ಮಾಡಿಸ್ತಾರೆ. ಹ್ಮ್. 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 ಇದು ಮೇನ್. ಆಮೇಲೆ ತುಂಬಾ ಕಡೆ ಕೇಳಿರ್ತೀವಿ, ಊಟದಲ್ಲಿ ಹಾಕ್ತಾರೆ ಅಂತಾರೆ, ಆಮೇಲೆ ನೀರ್ ಕುಡಿಯೋದ್ರಲ್ಲಿ ಅಂತಂತಾರೆ, ಕೂದ್ಲು ಅಂತನೋ ಮಾತಾಡ್ತಾರೆ. ನಾವು ಹೇಳ್ಬೇಕು ಅಂದ್ರೆ 90s ಫಿಲ್ಮ್ಸ್ ಎಲ್ಲ ನೋಡ್ಕೊಂಡು ಬಂದ್ರೆ ಅಲ್ಲಿ ವಿಲನ್ಸ್ಗಳು ಅನ್ನೋದು ಕೂದಲು ತಗೊಳ್ಳೋದು, ಬಟ್ಟೆ ಪೀಸ್ ತಗೊಳ್ಳೋದು, ಅದೆಲ್ಲ ನಿಜಾನಾ? ಹೌದು ಹೌದು. ಇದು ಯಾಕಾಗತ್ತೆ ಅಂತಂದ್ರೆ ಇವಾಗ ಯಾರನ್ನ ಹಾರ್ಮ್ ಮಾಡಬೇಕು ಆ ವ್ಯಕ್ತಿಗೆ ಅಂತ ಇರ್ತಾರೆ, ಆ ವ್ಯಕ್ತಿದು ಕೆಲವೊಂದು ಅಂಶಗಳು ಬೇಕಾಗತ್ತೆ. ಹ್ಮ್. ಆ ಅಂಶಗಳನ್ನ ತಗೊಂಡು ಅವರು ಒಂದು ಪ್ರಯೋಗ ಮಾಡಿದಾಗ ಅದು ತುಂಬ ಬೇಗ ತಟ್ಟುತ್ತೆ. ಹ್ಮ್. ಹ್ಮ್. ಸೊ ಇದು ನಿಜ ಹೌದು. ಆ ಅಂಶಗಳು ಕಲೆಕ್ಟ್ ಮಾಡ್ತಾರೆ ಒಂದು.
ಅದಕ್ಕೇನೆ ನಾವು ಸ್ವಲ್ಪ ಎಚ್ಚೆತ್ಕೋಬೇಕಾಗತ್ತೆ. ನಾವು ಎಲ್ಲಿ ಉಗುರು ಕಟ್ ಮಾಡ್ತಾ ಇದೀವಿ, ಹೇರ್ ಕಟ್ ಎಲ್ಲಿ ಮಾಡ್ತಾ ಇದೀವಿ, ಲೈಕ್ ಮನೆಯಲ್ಲಿ ಇದೆಲ್ಲ ಸ್ವಲ್ಪ ನಾವು ಎಚ್ಚರ ವಹಿಸ್ಬೇಕಾಗತ್ತೆ. ಕೆಲವ್ರಿಗೆ ನೋಡಿ ಅವ್ರು ಹಾಕೋ ಬಟ್ಟೆ ಹ್ಮ್ ಕೆಲವೊಮ್ಮೆ ತಗೊಂಡ್ ಹೋಗ್ಬಿಟ್ಟಿರ್ತಾರೆ. ಹ್ಮ್ ನಂದು ಏನೋ ಕಳ್ದು ಹೋಗಿದೆ ಅದು ಇದು ಅಂತ ಹೇಳ್ತಾರೆ. ಬಟ್ ಸುಮ್ನೆ ಒಣಗಾಕಿರ್ತಾರೆ ಬಟ್ಟೆ. ಅವ್ರ ಬಟ್ಟೆನೂ ತಗೊಂಡ್ ಹೋಗಿ ಮಾಡ್ಸೋರು ಇದ್ದಾರೆ. ಹ್ಮ್ ಸೊ ಅದಕ್ಕೇನೆ ಸ್ವಲ್ಪ ಎಚ್ಚರ ವಹಿಸ್ಬೇಕು. ನಿಮ್ಗೆ ಅನ್ನಿಸ್ತಾ ಇದ್ರೆ ಯಾರಾದ್ರೂ ನನ್ನ ಸುತ್ತಮುತ್ತಾನೆ ಏನಾದ್ರೂ ಈ ತರ ಮಾಡ್ಸೋರು ಇದ್ದಾರೆ ಅಂತ ಏನಾದ್ರು ನಿಮ್ಗೆ ಫೀಲ್ ಆದ್ರೆ ಆದಷ್ಟು ಎಚ್ಚರ ವಹಿಸಿ. ಹ್ಮ್